ಚುನಾವಣಾ ಆಯೋಗದ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಮಾಡಿರುವಂಥ ಈ ಆರೋಪಕ್ಕೆ ಕೇಸರಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಹತಾಶೆಗೊಂಡಿದ್ದಾರೆ. ರಾಹುಲ್ ಗಾಂಧಿಯ ಹೇಳಿಕೆಯಲ್ಲಿ ಸತ್ಯಾಂಶ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಸತ್ಯಾಂಶ ಇಲ್ಲ, ಸುಳ್ಳು ಆರೋಪ. ಮತ್ತೊಂದು ಕಡೆ ಬಿಜೆಪಿಯ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಟ್ಟಿದ್ದಾರೆ. Yesterday I have in detail reacted in Delhi, and I would also like to tell him there are laws in the country and court of law is there. Instead of doing any activity, after almost nearly about more than a year, more than almost 14 months, without any basis, he is alleging which are baseless, bogus, immature, and it speaks of his irresponsibility. ಸರ್, ಇದು ಉಪ್ಪಿನ ಬೊಂಬೆ ಹೋಗ್ಬಿಟ್ಟು ಸಮುದ್ರದ ಆಳ ನೋಡಕ್ಕೆ ಹೋಗಬಾರ್ದು, ಕರ್ಕೋಗ್ಬಿಡ್ತದೆ. ಮೋದಿ ಅವ್ರನ್ನ ಇವ್ರು ಅಸೆಸ್ ಮಾಡಕ್ಕೆ ಹೋಗ್ತಾರಲ್ಲ ರಾಹುಲ್ ಗಾಂಧಿ. ಎ ಮ್ಯಾನ್, ಒಬ್ಬ ವ್ಯಕ್ತಿಗೆ ಇನ್ಸ್ಪೈರ್ ಮಾಡೋಕ್ಕಾಗದೇ ಇರೋನು ಇಡೀ ದೇಶವನ್ನೇ ಇನ್ಸ್ಪೈರ್ ಮಾಡೋ ವ್ಯಕ್ತಿನ ಅಳತೆ ಮಾಡಕ್ಕೆ ಹೋಗೋದು ಇದು ಹಾಸ್ಯಾಸ್ಪದ. ಅದಕ್ಕೋಸ್ಕರ ನಾನು ಹೇಳಿರೋದು, ಇವ್ರಿಗೆ ಒಬ್ಬ ಸೈಕ್ಯಾಟ್ರಿಸ್ಟಿಂದ ಒಂದು ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತ. ಎಲ್ಲಿವರೆಗೂ ಭಾರತೀಯಂತರ ನಡ್ಕೊಳ್ಳಲ್ಲ ಅಲ್ಲಿವರೆಗೂ ಕೇಳೋದು ಕರೆಕ್ಟೆ. ಅವ್ರಿಗೆ ಅನ್ಸೋದಿಲ್ರಿ ನಾನು ಭಾರತೀಯ ಅಂತ. ಇಲ್ದೇ ಚೀನಾದವ್ರನ್ನ ಹೋಗಿ ಅಪ್ಕೊಳ್ಳೋದು, ಪಾಕಿಸ್ತಾನದವ್ರನ್ನ ಒಪ್ಕೊಳ್ಳೋದು, ಇದು ಯಾವನು ಒಬ್ಬ ಅಪೋಸಿಷನ್ ಲೀಡರ್ ಅಲ್ಲ, ಒಬ್ಬ ಇಂಡಿಯನ್ ಮಾಡೋದಿಲ್ಲ. ಅದೇ ಈಗ ನೀವೇನು ಹೋರಾಟ ಮಾಡ್ತಿದ್ದೀರೋ, ಎಲೆಕ್ಷನ್ ಕಮಿಷನ್ ಅದೇ ಕೆಲಸವನ್ನು ಬಿಹಾರದಲ್ಲಿ ಮಾಡ್ತಾ ಇದೆ. ಬಿಹಾರದಲ್ಲಿ ತೆಗಿಬಾರದು ಅಂತ ಇದ್ದೀರಿ, ಕರ್ನಾಟಕದಲ್ಲಿ ತೆಗೀಲಿಲ್ಲ ಅಂತ ಇದ್ದೀರಿ. ಇಸ್ ಇಟ್ ನಾಟ್ ಎ ಡಬಲ್ ಸ್ಟ್ಯಾಂಡರ್ಡ್? ನಿಮ್ಮದು ಇದು ಡಬಲ್ ಸ್ಟ್ಯಾಂಡರ್ಡ್. ಅದಕ್ಕೆ ನಿಮಗೆ ಜನ ಹೇಳ್ತಾರೆ ರಾಹುಲ್ ಗಾಂಧಿ ಹ್ಯಾಸ್ ನೋ ಡೆಪ್ತ್ ನಾಲೆಡ್ಜ್ ಅಂತ. ನಿಮಗೆ ನಾಲೆಡ್ಜೇ ಇಲ್ಲ, ಅನುಭವದ ಕೊರತೆ ಇರೋದ್ರಿಂದ ಈ ರೀತಿ ಮಾಡ್ತಿದ್ದಾರೆ. ಇದು ರಾಹುಲ್ ಗಾಂಧಿ ಅವರು ಮಾಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೊಡ್ತಾ ಇರುವಂಥ ಕೌಂಟರ್. ಅವರು ಮಾಡ್ತಾ ಇರುವಂಥ ಆರೋಪದಲ್ಲಿ ಸತ್ಯ ಇಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನ ಲೀಡರ್ಸ್ಗಳು ಕೂಡ ನಾವು ಮಾಡ್ತಾ ಇರುವಂಥ ಆರೋಪ ಏನಿದೆ ಅದು ನಾವು ಅಂಕಿಅಂಶಗಳ ಸಮೇತ ಮಾಡ್ತಾ ಇದ್ದೀವಿ, ಸುಖ ಸುಮ್ಮನೆ ಹೇಳ್ತಾ ಇರುವಂಥದ್ದಲ್ಲ. ಬಿಜೆಪಿ ನಾಯಕರ ಹೇಳಿಕೆಗೆ ಕಾಂಗ್ರೆಸ್ ಇಲ್ಲಿ ಅಗೇನ್ ಪ್ರತಿ ಕೌಂಟರ್ನ ಕೊಡ್ತಾ ಇದೆ. ಚುನಾವಣೆ ಆಯೋಗವನ್ನ ಬಿಜೆಪಿ ಕಂಟ್ರೋಲ್ ಮಾಡ್ತಾ ಇದೆ. ಬಿಜೆಪಿ ಸರ್ಕಾರದ ಅಕ್ರಮವನ್ನ ನಾವು ತಡಿಬೇಕಾಗಿದೆ, ನಾವೇ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಬೇಕಾಗಿದೆ. ಬಿಜೆಪಿ ನಾಯಕರ ಹೇಳಿಕೆಗೆ ಕೈ ಪಡೆ ಕೊಡ್ತಾ ಇರುವಂತ ಕೌಂಟರ್ ಇದು. ಹಾಗಾದ್ರೆ ಕಾಂಗ್ರೆಸ್ನ ನಾಯಕರು ಏನು ಹೇಳಿದ್ದಾರೆ? ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಏನ್ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಏನ್ ಶಿಫಾರಸ್ ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ಳಿ. ಫ್ಯಾಕ್ಟ್ ಚೆಕ್ ಮಾಡಿ, ಬಿಜೆಪಿ ಯಾಕೆ ಫ್ಯಾಕ್ಟ್ ಚೆಕ್ ಮಾಡಬೇಕು? ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ, ಫ್ಯಾಕ್ಟ್ ಎಲ್ಲ ಚೆಕ್ ಮಾಡೇ ಕೊಟ್ಟಿದ್ದೀವಿ. ಬಿಜೆಪಿ ಅವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಆಯ್ತಾ? ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈಗ ಈ ಥರದೆಲ್ಲ ಬೇರೆ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಕ್ಷೇತ್ರಗಳಲ್ಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಯ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ಈ ಥರ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ಬೇರೆ ಬೇರೆ ಕಡೆ ಕೂಡ ಆಗಿದೆ ಅಂತ ಅವ್ರು ಹೇಳಿದ ಮೇಲೆ ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡ್ಬೇಕಾಗ್ತದಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಬಿಜೆಪಿಯವರನ್ನ ಯಾವ ರೀತಿ ಈ ಅಕ್ರಮವಾಗಿ ಮಾಡೋ ಕೆಲಸಗಳನ್ನು ತಡೆಯಬೇಕೆನ್ನೋದ್ರಲ್ಲಿ ನಾವಿವತ್ತು ಸ್ವಯಂ ಪ್ರೇರಿತರಾಗಿ ಬೂತ್ ಮಟ್ಟದಿಂದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಹಳ ಎಚ್ಚರಿಕೆಯನ್ನು ಕೊಡಬೇಕು. ನಿನ್ನೆ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ಅಧ್ಯಕ್ಷರಿಗೆ, ಕಾರ್ಯಾಧ್ಯಕ್ಷರಿಗೆ ಮನವಿ ಮಾಡೋದೇನೆಂದ್ರೆ, ಯಾವ ರೀತಿ ಬೂತ್ ಅಲ್ಲಿ ಓಟನ್ನು ಕರೀತಾರೆ, ಇದಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು. ಕೇವಲ 10-15 ದಿನದಲ್ಲಿ ನಾವು ಎಲೆಕ್ಷನ್ ಗಲಾಟೆಯಲ್ಲಿ ಇರ್ತೀವಿ, ಅವ್ರ ಆಪರೇಷನ್ ಮಾಡಿ ಓಟನ್ನು ತೆಗೆದು ಬಿಡ್ತಾರೆ. ಅದಕ್ಕೆ ಒಂದು ಟೀಮ್ ಇರಬೇಕು. ಈ ಓಟನ್ನು ಕಾದುಕೊಳ್ಳೋದಕ್ಕೆ ಒಂದು ಬೂತ್ ಲೆವೆಲ್ ಅಲ್ಲಿ ಏನು ಮೆಂಟಲ್ ಆರ್ಗನೈಸೇಷನ್ಸ್ ಇದ್ದಾರೆ, ಮೇನ್ ಕಾಂಗ್ರೆಸ್ ಕಮಿಟಿ ಜೊತೆಗೆ ಆ ಬೂತ್ ಗಳನ್ನ ಕಾಯುವಂತವರು 10 ರಿಂದ 15 ಜನ ಎಕ್ಸ್ಕ್ಲೂಸಿವ್ ಆಗಿ
ತಹಶೀಲ್ದಾರ್ ಸಂಪರ್ಕದಲ್ಲಿ ಇರಬೇಕು. ಆಡ್ ಮಾಡೋದು ಯಾವುದು, ಡಿಲೀಟ್ ಮಾಡೋದು ಯಾವುದು, ಯಾವ ಸಂದರ್ಭದಲ್ಲಿ ಇದನ್ನ ಆಪರೇಷನ್ ಮಾಡ್ತಾರೆ ಅನ್ನೋದನ್ನ ಕಾತ್ಕೊಳ್ಳೋದಕ್ಕೆ ಒಂದು ಕಾವಲು ಸಮಿತಿಯಂತೆ ಮಾಡಿ ಇದನ್ನು ಕಾಪಾಡಬೇಕಂತ ಪರಿಸ್ಥಿತಿ ಬಂದಿದೆ. ಇವತ್ತು ಈ ರಾಜ್ಯದಲ್ಲಿ 16 ಸೀಟನ್ನು ಕಳ್ಕೊಂಡಿದ್ದೀವಿ ಅನ್ನೋ ಮಾತನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ನಿನ್ನೆ ಉಲ್ಲೇಖ ಮಾಡಿದ್ದಾರೆ.